ಒಂದು ಕವನ ಸಂಕಲನ. ಕನ್ನಡ ಸಾರಸ್ವತ ಸರಸ್ವತಿಗೆ ಸಾವಿರದ ಕವನ ಕುಸುಮಗಳನ್ನು ಸಮರ್ಪಿಸಿದ ಆರದ ಆರತಿಯನ್ನು ಸದಾಕಾಲ ಬೆಳಗುತ್ತಲಿರುವ ಔದುಂಬರ ದತ್ತ ಅಮರ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅಂದ್ರೆ ನಮ್ಮ ಬೇಂದ್ರೆ ಅಜ್ಜ ಬರೆದಂಥ ಗರಿ ಕವನ ಸಂಕಲನನ ಪರಿಚಯ ಮಾಡ್ಕೊಳ್ಳೋಣಂತ. ಈ ಪುಸ್ತಕ ಪ್ರಕಟ ಆಗಿ ಸುಮಾರು 80 ವರ್ಷ ಆಯ್ತು ರೀ. ಈ ಪುಸ್ತಕದೊಳಗೆ ಒಟ್ಟು 54 ಕವನಗಳನ್ನು ನಾವು ಓದ್ತೀವಿ. ಒಟ್ಟು ಪುಸ್ತಕದ ಬೆಲೆ 120 ರೂಪಾಯಿ. ಒಟ್ಟು ಪುಟಗಳ ಸಂಖ್ಯೆ 120. ಬೇಂದ್ರೆ ಅಜ್ಜ ಮೊದಲ ಹೇಳ್ತಾರ, ನಮ್ಮದು ಬೆಂಗಳೂರು ಕನ್ನಡ, ಮೈಸೂರು ಕನ್ನಡ, ಹುಬ್ಬಳ್ಳಿ ಕನ್ನಡ, ಧಾರವಾಡ ಕನ್ನಡ, ಗುಲ್ಬರ್ಗ ಕನ್ನಡ, ಬೀದರ್ ಕನ್ನಡ ಅನ್ನುವ ಭಾವವನ್ನು ಭೇದವನ್ನು ಅಳೆದು ನಮ್ಮದೊಂದೇ ಕನ್ನಡ ಅನ್ನುವ ಭಾವವನ್ನು ತಳೆದು ಹಳ್ಳಿಯ ಕನ್ನಡದ ಅಪ್ಪಟ ಸೊಗಸನ್ನು ಸವಿತಾ ಸಿಟಿ ಕನ್ನಡದ ಸಂಭ್ರಮವನ್ನು ಸಂಭ್ರಮಿಸ್ತಾ ಒಟ್ಟಿನಲ್ಲಿ ಕನ್ನಡವನ್ನು ಮಾತಾಡ್ತಾ ಕನ್ನಡವನ್ನು ಜೀವಿಸ್ತಾ ಕನ್ನಡವನ್ನೇ ಉಸಿರಾಡ್ತಾ ಬದುಕೋಣ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಎಲ್ಲ ಓದುಗರಿಗೆ. ಇಲ್ಲಿನ 54 ಕವನಗಳು ಒಂದಕ್ಕಿಂತ ಒಂದು ವಿಶಿಷ್ಟ ರೀ. ನಾವೆಲ್ಲ ಕೇಳಿರ್ತೀವಲ್ಲ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ ಬೆಳಗು ಕವನ ಇದೇ ಕವನ ಸಂಕಲನದ ಮೊದಲ ಕವನ. ನಾವೆಲ್ಲ ಸಣ್ಣವರಿದ್ದಾಗ ಹಾಡ್ತಿದ್ವಲ್ರಿ, ಪಾತ್ರೆಗೆ ಪಕ್ಕ ನೋಡಿದ್ದೇನೋ ಅಕ್ಕ, ಏನು ಬಣ್ಣ ಬಣ್ಣ ನಡುವೆ ನವಿಲ ಗಣ್ಣ ಅಂತ. ಅದು ನಾವು ಹಾಡ್ದಷ್ಟು ಸಣ್ಣದಿಲ್ರಿ ಹಾಡ, ಬರೋಬ್ಬರಿ 100 ಸಾಲದ 3 ಪುಟ ಅದ. ಅದರ ವ್ಯಾಪ್ತಿ ನಮ್ಮ ಪದಗಳಿಗೆ ನಿಲುಕದ್ದವೈತಿ. ಅಷ್ಟೇ ಅಲ್ಲದೆ ಕುಣಿಯೋಣ ಬಾರ ಕುಣಿಯೋಣ ಬಾ, ತಾಳ್ಯಾಕ ತಂತ್ಯಾಕ ರಾಗದ ಚಿಂತ್ಯಾಕ ಕುಣಿಯೋಣು ಬಾರ ಕುಣಿಯೋಣು ಬಾ ಅಂಥೇಳಿ ಸಾಕಷ್ಟು 54 ಕವನಗಳು ಒಂದಕ್ಕಿಂತ ಒಂದು ವಿಭಿನ್ನ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ನಾವು ಪಠ್ಯಕ್ಕೆ ಓದಿದ್ವಲ್ಲ, ಅದು ಕೂಡ ಇದೇ ಕವನ ಸಂಕಲನದೊಳಗೆ ಐತಿ. ಇಂಥ ಅಪರೂಪದ ಕವನಗಳು. ಕವನ ಅಂತಂದ್ರೆ ಬೇಂದ್ರೆ, ಬೇಂದ್ರೆ ಅಂತಂದ್ರೆ ಕವನ. ಯಾಕ ಅಂತಂದ್ರೆ ಬದುಕ್ನಾಗ ಬೆಂದ್ರ ಮಾತ್ರ ಬೇಂದ್ರೆ ಆಗ್ತಾರ ಅಂತ. ಅವ್ರ ಬದುಕ್ನಾಗ ಅದೆಷ್ಟು ಬೆಂದಾರ ಅನ್ನೋದು ಅವ್ರ ಬದುಕನ್ನು ನಾವು ಅಭ್ಯಾಸ ಮಾಡಿದಾಗ ಗೊತ್ತಾಗ್ತದೆ. ಪ್ರತಿ ಕವನದೊಳಗೂ ಸಾಕಷ್ಟು ನೋವು ಐತಿ, ನೋವಿನಿಂದ ಕಲಿತ ಪಾಠ ಐತಿ, ನಲಿವನ್ನು ಕಂಡುಕೊಳ್ಳುವ ಬಗೆ ಐತಿ. ಒಂದೊಂದು ಕವನ ನಮಗೆ 100 ಪಾಠಗಳನ್ನು ಹೇಳಿಕೊಡ್ತೈತಿ. ಅಂಥ ಅಪರೂಪದ ಕವನಗಳ ಸಂಕಲನ ಗರಿ. ಓದು ಬ್ಯಾಸರ ಆದಾಗ್ಯದ ಅಂತ ಅನ್ನಿಸ್ದಾಗ ಕವನಗಳ ಓದು ನಮ್ಗೆ ಇನ್ನಷ್ಟು ಓದ್ಲಿಕ್ಕೆ ಹುಮ್ಮಸ್ಸನ್ನು ತರ್ತದ ಅನ್ನೋದು ನನ್ನ ಅನುಭವದಿಂದ ನಾನು ದಕ್ಕಿಸ್ಕೊಂಡಂಥ ಒಂದು ವಿಷಯ ಆಗೈತಿ. ಸಾಧ್ಯ ಆದ್ರೆ ಈ ಮುಂದಿನ ವಾರದೊಳಗೆ ಅವಕಾಶ ಸಿಕ್ಕಾಗ ಗರಿ ಕವನ ಸಂಕಲನವನ್ನು ಕೊಂಡು ಓದೋದು ಮರಿಬೇಡ್ರಿ. ಮತ್ತು ಮುಂದಿನ ವಾರ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.